ಯಡಿಯೂರಪ್ಪ ಜೈಲು ಸೇರಿರೋದು ಎರಡೇ ಕೇಸ್ಗಳಲ್ಲಿ. ವಿಚಿತ್ರ ಅಂದ್ರೆ ಯಡ್ಡಿ ಜೈಲು ಸೇರಬೇಕು ಅಂತ ಹಂಬಲಿಸ್ತಾ ಇದ್ದ ಕುಮಾರಸ್ವಾಮಿ ಇವತ್ತು ಅಚ್ಚರಿಯ ರಿಯಾಕ್ಷನ್ ಕೊಟ್ರು. ಒಟ್ನಲ್ಲಿ ಬಿಜೆಪಿಗಿದು ಶಾಕ್ ಟ್ರೀಟ್ಮೆಂಟ್. ಬಿಎಸ್ವೈ ಜೈಲು ಪಾಲಾಗೋಕೆ ಕಾರಣವಾಗಿದ್ದು ಹಗರಣಗಳು. ಬಿಎಸ್ವೈ ವರ್ಚಸ್ಸು ಕುಗ್ಗೋದಕ್ಕೆ ಕಾರಣವಾಗಿದ್ದು ಹಗರಣಗಳು. ದಶಕಗಳ ಹೋರಾಟದ ಪ್ರತಿಫಲವಾಗಿ ಸಿಕ್ಕಿದ್ದ ಸಿಎಂ ಕುರ್ಚಿ ತ್ಯಜಿಸೋಕೆ ಕಾರಣವಾಗಿದ್ದು ಹಗರಣಗಳು. ಇದೆಲ್ಲದಕ್ಕೂ ಕಾರಣವಾಗಿದ್ದು ಇಬ್ಬರು ವಕೀಲರು. ಒಬ್ಬರು ಸಿರಾಜಿನ್ ಬಾಷಾ, ಮತ್ತೊಬ್ಬ ಬಾಲರಾಜ್. ಆದರೆ ಮಾಧ್ಯಮಗಳಲ್ಲಿ ದಿನಕ್ಕೊಂದರಂತೆ ಹಗರಣಗಳನ್ನ ಬಿಚ್ಚಿದ್ದು ಸಿರಾಜಿನ್ ಪಾಷಾ ಅಲ್ಲ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಕೆಲವೊಂದು ಹಗರಣಗಳನ್ನ ಮಾಧ್ಯಮಗಳು ಬಯಲಿಗಿಟ್ರೆ ಇನ್ನಷ್ಟು ಹಗರಣಗಳನ್ನ ಖುದ್ದು ಕುಮಾರಸ್ವಾಮಿಯೇ ಬಹಿರಂಗಪಡಿಸಿದ್ರು. ಪ್ರತಿ ಬಾರಿ ಹಗರಣಗಳನ್ನ ಹೊರತೆಗೆದಾಗಲೂ ಯಡಿಯೂರಪ್ಪ ಜೈಲಿಗೆ ಹೋಗಬೇಕು ಎನ್ನುತ್ತಿದ್ದ ಕುಮಾರಸ್ವಾಮಿ ಇಂದು ವರಸೆಯನ್ನೇ ಬದಲಿಸಿದ್ದಾರೆ. ಬಿಎಸ್ವೈಗೆ ಜೈಲಾಗಿದ್ದು ಅವರಿಗೆ ಬೇಸರ ತರಿಸಿದ್ಯಂತೆ. ಇವತ್ತಿನ ಈ ಒಂದು ಘಟನೆ, ಅದರಲ್ಲೂ ಅತ್ಯುತ್ತಮವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ, ಹೆಸರನ್ನು ಹೊಂದಿರತಕ್ಕಂಥ ಈ ರಾಜ್ಯದಲ್ಲಿ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ಘಟನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮನಸ್ಸಿನಲ್ಲೂ ನೋವಿದೆ. ಇದು ಪ್ರಾರಂಭಿಕ ಹಂತದಲ್ಲೇ ದಾರಿ ತಪ್ಪತಕ್ಕಂಥದ್ದನ್ನು ಸ್ವಲ್ಪ ಬದಿಗಿಟ್ಟು ಸರಿಯಾದ ರೀತಿಯ ಆಡಳಿತದ ವ್ಯವಸ್ಥೆಗಳು ಬಂದಿದ್ದರೆ ಬಹುಶಃ ಇಂಥ ಒಂದು ದುರ್ದಿನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗೆ ಹೇಳುವ ಎಚ್.ಡಿ.ಕೆ ವಿರುದ್ಧವೂ ಆರೋಪಗಳಿವೆ. ಕೇಸ್ಗಳ ವಿಚಾರಣೆ ನಡೀತಾ ಇದೆ. ಎಚ್.ಡಿ.ಕೆ ರಿಯಾಕ್ಷನ್ ಏನೇ ಇದ್ರೂ ಜೆಡಿಎಸ್ ಮಾತ್ರ ಗುಲ್ಬರ್ಗಾ ಮತ್ತು ಕೋಲಾರದಲ್ಲಿ ಸಂಭ್ರಮವನ್ನ ಆಚರಿಸಿದೆ. ಆದರೆ ಕಾಂಗ್ರೆಸ್ ಮಾತ್ರ ಜನರಿಗೆ ಮೋಸ ಮಾಡಿದವರಿಗೆ ತಕ್ಕ ಶಿಕ್ಷೆ ಎನ್ನುತ್ತಿದೆ. ಮಾನ್ಯ ಯಡಿಯೂರಪ್ಪನವರನ್ನು ಕೂಡ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಬೇಕು. ಇದು ರಾಜ್ಯದ ಮತ್ತು ನೆಲದ ಕಾನೂನಿಗೆ ಸಿಕ್ಕಿರ್ತಕ್ಕಂಥ ಜಯ. ಯಾರು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಕಾನೂನು ಬಾಹಿರವಾದ ತೀರ್ಮಾನಗಳನ್ನು ಮಾಡಿದ್ರು. ಬಿಜೆಪಿಗೆ ಇದು ಶಾಕ್ ಕೊಟ್ಟಿದೆ. ಹೈಕಮಾಂಡ್ ಅಂತೂ ಇದು ಕೋರ್ಟಿನ ವಿಚಾರ ಎಂದು ಪ್ರತಿಕ್ರಿಯೆಯನ್ನೇ ಕೊಡದೆ ನುಣುಚಿಕೊಂಡಿದೆ. ಇದು ಬಿಜೆಪಿ ಪಾಲಿಗೆ ಕೆಟ್ಟ ದಿನ ಎಂದಿದ್ದಾರೆ ಈಶ್ವರಪ್ಪ. ನನಗೊಂದು ತುಂಬ ಸ್ಪಷ್ಟವಾಗಿದೆ. ಆರೋಪಗಳು ಬಂದಿದ್ದಾವೆ, ನಾನು ಇಲ್ಲ ಅಂತ ಅನ್ನಲ್ಲ. ಯಾವುದೇ ಆರೋಪ ಇವತ್ತು ನನಗೆ ಪೂರ್ಣ ನಂಬಿಕೆ ಇದೆ. ಇವತ್ತೊಂದು ಕೆಟ್ಟಗಳಿಗೆ ಆರೋಪ ಬಂದಿದೆ. ಆರೋಪದಿಂದ ಮುಕ್ತವಾಗಿ ಹೊರಗೆ ಬರ್ತೀವಿ ಅಂತ ವಿಶ್ವಾಸ ಕೂಡ ನನಗಿದೆ. ಅಪ್ಪನಿಗೆ ಜೈಲಾದ್ರೂ ಮಕ್ಕಳಿಗೆ ರಿಲ್ಯಾಕ್ಸ್. ಎಸ್, ತಂದೆಯ ಜಾಮೀನು ಅರ್ಜಿ ವಜಾಗೊಂಡ ಕ್ಷಣದಲ್ಲೇ ಮಕ್ಕಳಾದ ರಾಘವೇಂದ್ರ, ವಿಜಯೇಂದ್ರ, ಅಳಿಯ ಸೋಹನ್ ಕುಮಾರ್ಗೆ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಷರತ್ತಿನ ಜಾಮೀನು ಕೊಟ್ಟಿದೆ. ಸಂಸದ ರಾಘವೇಂದ್ರ, ವಿಜಯೇಂದ್ರ ಹಾಗೂ ಅಳಿಯ ಸೋಹನ್ ಕುಮಾರ್ಗೆ ಷರತ್ತಿನ ಜಾಮೀನು ದೊರಕಿದೆ. 5 ಲಕ್ಷ ರೂಪಾಯಿ ಬಾಂಡ್, ಸಾಕ್ಷ್ಯವನ್ನ ನಾಶಪಡಿಸಬಾರದು ಹಾಗೂ ದೇಶ ಬಿಟ್ಟು ಹೊರಗೆ ಹೋಗಬಾರದು ಎಂಬ ಷರತ್ತನ್ನ ಹಾಕಿದೆ. ಈ ಷರತ್ತುಗಳಲ್ಲಿ ಯಾವುದಾದರೂ ಒಂದನ್ನ ಉಲ್ಲಂಘಿಸಿದ್ರೂ ಜಾಮೀನು ವಜಾಗೊಳ್ಳಲಿದೆ. ಸಿರಾಜಿನ್ ಬಾಷಾ ಸಲ್ಲಿಸಿದ್ದ 2 ಮತ್ತು 3ನೇ ಪ್ರಕರಣಗಳಲ್ಲಿ ಜಾಮೀನು ತಪ್ಪಿದ್ದು ಬಿಎಸ್ವೈಗೆ ಮಾತ್ರ. ಇತರೆ 14 ಆರೋಪಿಗಳು ಜಾಮೀನು ಪಡೆದು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆನ್ನು ನೋವಿನ ಕಾರಣ ಕೊಟ್ಟಿದ್ದ ಬಿಎಸ್ವೈಗೆ ಲೋಕಾಯುಕ್ತ ಕೋರ್ಟ್ ಕರುಣೆ ತೋರಿಲ್ಲ. ಬಿಎಸ್ವೈ ಮಕ್ಕಳು ಮತ್ತು ಅಳಿಯನಿಗೆ ಜಾಮೀನು ಕೊಟ್ಟಿರುವ ನ್ಯಾಯಾಲಯ
ಅವರ ಕಂಪನಿಗಳ ವ್ಯವಹಾರದ ದಾಖಲೆ ಒದಗಿಸಲು 1 ವಾರದ ಡೆಡ್ ಲೈನ್ ಕೊಟ್ಟಿದೆ. ದಾಖಲೆ ಒದಗಿಸದಿದ್ದರೂ ಜಾಮೀನು ರದ್ದಾಗಲಿದೆ. ಯಾವ ನಿಯಮ ಪಾಲಿಸದಿದ್ದರೂ ಜಾಮೀನು ರದ್ದಾಗಲಿದ್ದು ಬಿಎಸ್ವೈ ಅವರನ್ನ ಜೈಲಿನಲ್ಲಿ ಮುಖಾಮುಖಿಯಾಗಬೇಕಾದ ಅನಿವಾರ್ಯತೆ ಇವರಿಗೆಲ್ಲ ಎದುರಾಗಲಿದೆ. ಜೈಲು ಹಾದಿಯಲ್ಲೊಂದು ಪುಟ್ಟ ವಿರಾಮ. ಅದಾದ ನಂತರ ಯಡಿಯೂರಪ್ಪ ಈ ಕೇಸ್ಗಳಿಂದ ತಪ್ಪಿಸಿಕೊಳ್ಳೋಕೆ ಗುದ್ದಾಡಿದ ಕಥೆ ಹೇಳ್ತೀವಿ.